ನಮ್ಮ ದೇಹ ಒಂದು ಸಿಪ್ಪೆ, ನಮ್ಮ ಮನಸ್ಸು ಇನ್ನೊಂದು ಸಿಪ್ಪೆ. ಒಂದು ಸ್ಥೂಲವಾದ ಸಿಪ್ಪೆ, ಒಂದು ಸೂಕ್ಷ್ಮವಾದ ಸಿಪ್ಪೆ. ಈರುಳ್ಳಿ ಸಿಪ್ಪೆ ಬಿಡಿಸಿದ್ರೆ ಹೇಗೆ, ಆಮೇಲೆ ಅಲ್ಲಿ ಒಳಗಡೆ ನೀರಾಕಾರ. ಈ ದೇಹ ಅನ್ನೋ ಸಿಪ್ಪೆಗಿಂತ ಮನಸ್ಸು ಅನ್ನೋ ಸಿಪ್ಪೆ ಇದೆಯಲ್ಲ, ಅದು ಸೂಕ್ಷ್ಮ. ಇದು ಉದಾಹರಣೆ, ದೇಹ ಅನ್ನೋದು ಒಂದು ಬಟ್ಟೆ ಹಾಗೆ. ನಾವು ಬಟ್ಟೆ ಹಾಕೊಳ್ತೀವಿ ಫಸ್ಟ್ ಇದನ್ನು ಬಿಚ್ಚಾಕ್ಬೋದು. ದೇಹ ಬಿಚ್ಚಾಕೋದು, ದೇಹ ಇನ್ನೊಂದು ತಗೊಳ್ಳೋದು. ದೇಹ ಸುಲಭ ಬಿಡೋದು, ಇನ್ನೊಂದು ಹಾಕೊಳ್ಳೋದು. ಆದರೆ ಮನಸ್ಸು ಅನ್ನೋದು ಇದೆಯಲ್ಲ, ಅದು ನಮ್ಮ ಚರ್ಮದ ಥರ ಅಂಟ್ಕೊಂಡೇ ಇರುತ್ತೆ. ಬಟ್ಟೆಗೂ ಚರ್ಮಕ್ಕೂ ಏನು ವ್ಯತ್ಯಾಸ? ಚರ್ಮ ತೆಗೆದು ಬದಲಾಯಿಸೋಕ್ಕಾಗಲ್ಲ, ಬಟ್ಟೆ ಬದಲಾಯಿಸ್ಬೋದು. ಹಾಗೆ ಮನಸ್ಸು ಬದಲಾಯಿಸೋಕ್ಕಾಗಲ್ಲ, ಅದು ನಮ್ಮ ಹಿಂದೆನೇ ಅಂಟಿಸ್ಕೊಂಡು ಬರುತ್ತೆ. ಆತ್ಮ ಕಟ್ಟಿಸ್ಕೊಂಡು ಬರುತ್ತೆ ಮನಸ್ಸು. ದೇಹ ಅಣುವಿನಿಂದ ಆಗಿರೋದು. ಸೆಲ್, ಫುಲ್ ಬಾಡಿನಲ್ಲಿ ಮಲ್ಟಿಪಲ್ ಸೆಲ್ಸ್, ಕಾಂಪ್ಲೆಕ್ಸ್ ಸೆಲ್ಸ್. ಅಣುವಿನಿಂದ ಒಟ್ಟುಗೂಡಿ ದೇಹ ಆಗಿದೆ. ಮನಸ್ಸು ವಿಚಾರಗಳ ಒಂದು ಸಂಗ್ರಹ. ಮನಸ್ಸು ವಿಚಾರಗಳ ಸಂಗ್ರಹ. ದುಃಖ, ಸುಖ, ಆ ವಿಚಾರ, ಈ ವಿಚಾರ, ಶಾಸ್ತ್ರ ವಿಚಾರ, ಶಾಸ್ತ್ರ ವಿರೋಧ ವಿಚಾರ, ಬೇಕು ಬೇಡ, ಸರಿ ತಪ್ಪು ಎಲ್ಲ ಮನಸ್ಸಲ್ಲಿ ತುಂಬಿಕೊಂಡಿದೆ. ದೇಹನ ಮೃತ್ಯು ಬಂದಾಗ ದೇಹನ ಕಿತ್ತೆಸಿಬಿಡೋದು. ಆದರೆ ಮನಸ್ಸನ್ನು ಕಿತ್ತೆಸಿಯೋಕ್ಕಾಗಲ್ಲ. ಮನಸ್ಸನ್ನು ಕಿತ್ತೆಸಿಬೇಕಾದ್ರೆ ಈ ಧೂಳೆಲ್ಲ ಕಿತ್ತೆಸಿಬೇಕು. ಎಲ್ಲ ಥರ ಧೂಳುಗಳು ಬಿದ್ದಿದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಎಸಿಬೇಕು. ಒಂದು ವಿರೋಧಾಭಾಸ ಅಂದರೆ, ದೇಹ ಬೇರೆಯವರಿಂದ ನಮ್ಮನ್ನು ಬೇರ್ಪಡಿಸುತ್ತೆ, ಆದರೆ ಮನಸ್ಸು ನಮ್ಮಿಂದಲೇ ನಮ್ಮನ್ನು ಬೇರ್ಪಡಿಸುತ್ತೆ, ಬೇರೆಯವ್ರನ್ನ ಹೊರತುಪಡಿಸುತ್ತೆ. ಇದರಿಂದಲೇ ನಮಗಿಂತ, ನಮ್ಮ ಒಪಿನಿಯನ್ಗಿಂತ ಬೇರೆಯವ್ರ ಒಪಿನಿಯನ್ ಬಹಳ ಮುಖ್ಯ. ಬೇರೆಯವ್ರು ಏನು ತಿಳ್ಕೊಳ್ತಾರೆ ಅದೇ ನಮಗೆ ಮುಖ್ಯ ಆಗೋದು. ಅದರಿಂದ ನಾವು ಸುಲಭವಾಗಿ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳಲ್ಲ. ನಮ್ಮ ಆಟಿಟ್ಯೂಡ್ಸ್ ಏನಿದೆ ನಾವು ಅದನ್ನು ಒಪ್ಕೊಳ್ಳಲ್ಲ. ತಪ್ಪುಗಳು ಅದರಿಂದನೇ ಆಗ್ತಾ ಇರೋದು. ನಮ್ಮ ಸ್ವಭಾವ, ಸಂಸ್ಕಾರ ಹೊತ್ಕೊಂಡು ಬಂದಿದ್ದೀವಲ್ಲ ಬಿಡದೆ, ಅದರಿಂದನೇ ತಪ್ಪುಗಳು ಆಗ್ತಾ ಇರೋದು. ಸಣ್ಣ ಪುಟ್ಟ ತಪ್ಪುಗಳು ಆದ್ರೂ ತಪ್ಪು ಮುಖ್ಯ ಅಲ್ಲ, ಆಟಿಟ್ಯೂಡ್ ಮುಖ್ಯ. ಅದು ಬಿಡಲ್ಲ ನಾವು. ಆದರೆ ಗುರು ತೋರಿಸ್ಕೊಡೋದು ನಿನ್ನ ಆಟಿಟ್ಯೂಡ್ನ. ನೀನೇನು ಮಾಡ್ತೀಯಾ ಅನ್ನೋದು ಮುಖ್ಯ ಅಲ್ಲ. ನೀನು ಮಾಡಿದ್ಯಾ ಇಲ್ವಾ, ಯಾಕೆ ಮಾಡಿಲ್ಲ ಅಂದಾಗ ಅಹಂಕಾರ ತನ್ನ ತಪ್ಪನ್ನು ನಾನು ಮಾಡಿಲ್ಲ ಅಂತ ಹೇಳಲ್ಲ. ಅದು ಇದರಿಂದ ಮಾಡಿಲ್ಲ ಪರಿಸ್ಥಿತಿ ಮೇಲೆ ಹಾಕೋದು, ಇದು ರೂಢಿ. ಯಾವಾಗ ಅದನ್ನು ನೋಡಿದಾಗ, ನಾವು ಆ ತಪ್ಪಿನ ಕಾರಣ ನೋಡಿದಾಗ ಬಹಳ ಅಪಾಯಕಾರಿ. ಯಾಕೆಂದರೆ ಆಟಿಟ್ಯೂಡ್ ಎಲ್ಲ ತಪ್ಪುಗಳ ಕಾರಣವೂ ಕೂಡ ಅಪಾಯಕಾರಿ. ಅದಕ್ಕೆ ನಾವು ತಪ್ಪು ಒಪ್ಕೊಳ್ಳಲ್ಲ. ಅಹಂಕಾರಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಇನ್ನೊಂದು ತಪ್ಪನ್ನು ಮಾಡ್ತೀವಿ. ಪಾಸಿಂಗ್ ದ ಬಕ್ ಮಾಡಿ ಬೇರೆಯವ್ರ ಮೇಲೆ ಹಾಕೋದು ಇನ್ನೊಂದು ತಪ್ಪು. ಆಟಿಟ್ಯೂಡ್ ಅಂತೂ ಮುಚ್ಚಿಬಿಡ್ತೀವಿ. ನಮ್ದು ಕರೆಕ್ಟ್ ಅಂತಲೇ ನಮಗೆ ನೋಡ್ಕೊಳ್ಳೋದೇ ಇಲ್ಲ. ಕನ್ನಡಿ ಮುಂದೆ ನಿಲ್ಸಿದಾಗ ತುಂಬ ಕೋಪ ಬರೋದು. ಅದಕ್ಕೆ ಗುರು ಒಂದು ಕನ್ನಡಿ ಥರ ಕೋಪ ಬರೋದು. ಅದಕ್ಕೆ ಯಾಕೆ ಇವಾಗೆಲ್ಲ ಹೇಳ್ತಾರೆ ನಂದೇನು ತಪ್ಪು, ಯಾವಾಗಲೂ ನಮ್ಮಲ್ಲಿ ತಪ್ಪು ಕಂಡು ಹಿಡಿತಾರೆ ಅಂತ. ಆಟಿಟ್ಯೂಡ್ ಯಾವಾಗಲೂ ಕೂಡ ನಾವು ಆತ್ಮ ಸಂಶೋಧನೆಯಲ್ಲಿ ನಮ್ಮ ಆಟಿಟ್ಯೂಡ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದಲೇ ವೈಬ್ರೇಷನ್ಸ್, ಅದರಿಂದಲೇ ಎನರ್ಜಿ, ಅದರಿಂದಲೇ ಥಾಟ್, ಅದರಿಂದಲೇ ಮಾತು, ಅದರಿಂದಲೇ ಮಾತಿನ ಅರ್ಥ, ಅದರಿಂದಲೇ ಮಾತಿನ ಇಂಟೆನ್ಷನ್, ಮಾತಿನ ವೇಗ, ಮಾತಿನ ಸದ್ದು, ಆ ಟೋನ್, ಅದೆಲ್ಲ ಆಟಿಟ್ಯೂಡ್. ಅದು ಹೋಗಲ್ಲ, ಜನ್ಮಾಂತರಕ್ಕೆ ಹತ್ಕೊಂಡು ಬಂದಿರೋದು. ಅದು ನೋಡೋಕ್ಕೂ ನಾವು ತಯಾರಿಲ್ಲ. ಒಬ್ಬರಿಗೆ ಸುಳ್ಳು ಹೇಳೋ ಆಟಿಟ್ಯೂಡು, ಒಬ್ಬರಿಗೆ ಇನ್ನೊಂದು ಆಟಿಟ್ಯೂಡು, ಎಲ್ಲ ಆಟಿಟ್ಯೂಡುಗಳು. ಇದರಿಂದನೇ ಭೂಮಿ ಮೇಲೆ, ಪ್ರಪಂಚದಲ್ಲಿ, ಸಮಾಜದಲ್ಲಿ, ಸಂಬಂಧದಲ್ಲಿ ಎಲ್ಲರೂ ತಾಪತ್ರಯ ಬಂದಿರೋದು ಎಲ್ಲರ ಆಟಿಟ್ಯೂಡಿಂದ. ಎಲ್ಲರೂ ಆಟಿಟ್ಯೂಡ್ನ ತಿದ್ಕೊಳ್ಳೋಕೆ ಹೋಗೋದೇನೆ ನಿಜವಾದ ಸಾಧನೆ. ಒಬ್ಬನಿಗೆ ಸುಳ್ಳು ಲೆಕ್ಕ ಬರೆಯೋದು ಆಟಿಟ್ಯೂಡ್, ಅವನಿಗೆ ಸುಳ್ಳು ಲೆಕ್ಕ ಬರೆಯೋದೇ ಆಟಿಟ್ಯೂಡು. ಅವನ ಬಿಸ್ನೆಸ್ ಅದು. ಆದರೆ ಅವನಿಗೆ ಗೊತ್ತಾದಾಗ ಅವ್ರು ಬಿಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಈ ಪರಿಸ್ಥಿತಿ ನನ್ನನ್ನು ಸುಳ್ಳು ಲೆಕ್ಕ ಬರೆಸ್ತಾ ಇದೆ, ಅದರಿಂದ ನಾನು ಬೇರೆ ಕಡೆ ಒಳ್ಳೆ ಪರಿಸ್ಥಿತಿ ಇರೋ ಜಾಗದಲ್ಲಿ, ಒಳ್ಳೆ ಸಂದರ್ಭಗಳು ಕೊಡೋ ಜಾಗದಲ್ಲಿ, ಒಳ್ಳೆ ಸಿಚುಯೇಷನ್ ಕ್ರಿಯೇಟ್ ಆಗೋ ಜಾಗ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಅದನ್ನು ಅಂಗಡಿ ಮಾಡಿದ ನಾವು. ಯಾಕೆಂದ್ರೆ ಅವನ ಆಟಿಟ್ಯೂಡ್ ಅದು. ಆ ಆಟಿಟ್ಯೂಡ್ ಬಿಡೋಕ್ಕಾಗಲ್ಲ.
ಸಿಕ್ಕಾಕೊಳ್ಳಲ್ಲ, ಅಲ್ಲೂ ಸಿಕ್ಕಾಕೊಳ್ಳ, ಇಲ್ಲಿ ಬಿಟ್ಟ ಅಲ್ಲಿ ಸಿಕ್ಕಾಕೊಂಡ ಅಂತ. ಹಾಗೆ ನಾವು ನಾಯಿನ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಳಗಡೆ ಹೋಗಿ ಕಳ್ತನ ಮಾಡಿ ಬೆಕ್ಕನ್ನು ತುಳಿದ್ರು ಅಂತ ಗಾದೆ ಇದೆ. ಆ ಥರ ಸಿಕ್ಕಾಕೊಳ್ಳೋದು ಯಾಕೆಂದ್ರೆ ಅದು ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಅದು ಆಟಿಟ್ಯೂಡ್. ಅದು ಏನ್ ಮಾಡಿದ್ರು ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಊಟ ಮಾಡಿ ಸತ್ರು ಒಂದೇ, ಊಟ ಮಾಡದೆ ಮಲ್ಕೊಂಡು ಸತ್ರು ಒಂದೇ. ಊಟ ಮಾಡಲಿಲ್ಲ ಮಲಗದ ಸತ್ತ, ಊಟ ಮಾಡ್ದ ಮಲಗದ ಸತ್ತ. ಏನು ವ್ಯತ್ಯಾಸ? ಆ ಸಾವಿನಲ್ಲಿ ವ್ಯತ್ಯಾಸ ಬರಬೇಕಾದ್ರೆ ನೀನು ಮೃತ್ಯುವಿಗೆ ಸಾಕ್ಷಿಯಾಗಿರ್ಬೇಕು, ಎದ್ದಿರ್ಬೇಕು. ಸಾವು ಬಂದಾಗ ಅಲ್ಲಿ ಅಂತರ ಇದೆ. ಊಟ ಮಾಡಿ ಸಾಯೋದು, ಊಟ ಮಾಡದೆ ಸಾಯೋದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸಾಯುವಾಗ ನಿನಗೆ ಎಚ್ಚರ ಇದೆಯಾ, ನಿನಗೆ ಅರಿವಿದೆಯಾ, ನೀನು ಸಾಕ್ಷಿಯಾಗಿದೆಯಾ? ಮೃತ್ಯುವಿಗೆ ಯಾರು ಸಾಕ್ಷಿಯಾಗಿರ್ತಾರೋ ದೃಷ್ಟಾರ, ಪ್ರತ್ಯಕ್ಷ ದೃಷ್ಟಾರ ಅಂತಾರೆ. ಬುದ್ಧ ಒಂದೇ ಪರ್ಸನ್ ಕಡೆಯಲ್ಲಿ ತಿರುಗಿ ನೋಡಿದ್ದು, ಸ್ವರ್ಗದ ಬಾಗಿಲು ತೆಗೆದಿದ್ರು ನುಗ್ಗದೆ ತಿರುಗಿ ನೋಡಿದ್ದು. ಯಾಕೆ ಅಂದರೆ ಆ ಬುದ್ಧನಲ್ಲಿ ಒಂದು ಅನುಕಂಪ ಇತ್ತು, ಸಹಾನುಭೂತಿ ಇತ್ತು. ಜ್ಞಾನದ ಜೊತೆಗೆ ಸಹಾನುಭೂತಿ, ಜ್ಞಾನದ ಜೊತೆಗೆ ಪ್ರೇಮ, ಜ್ಞಾನದ ಜೊತೆಗೆ ಕರುಣೆ. ಅಂಥವರು ಅವತಾರ ಪುರುಷರಾಗ್ತಾರೆ. ಅವನು ಹೋಗಲಿಲ್ಲ, ಸ್ವರ್ಗದ ಬಾಗಿಲು ತೆಗೆದು ಕಾಯ್ತಾ ಇದ್ರು ಕೂಡ ಅವನು ಹೋಗಲಿಲ್ಲ ಒಳಗೆ. ಹಿಂದೆ ತಿರುಗಿ ನೋಡ್ತಾನೆ, ಕಂಪ್ಯಾಷನ್. ಇಷ್ಟು ಜನಗಳು ಇನ್ನೂ ಅಜ್ಞಾನದಲ್ಲಿ ಸಾಯ್ತಾ ಇದ್ದಾರಲ್ಲ, ಅವರನ್ನು ಹೇಗೆ ಎಳೆಯೋದು ನಾನು ಮೇಲಕ್ಕೆ? ಆದರೆ ಗುರುಗಳನ್ನ ಶ್ರದ್ಧೆ ಇಲ್ಲಿ ಬಹಳ ಮುಖ್ಯ. ಶ್ರದ್ಧೆಯಿಂದ ನೀನು ನೋಡ್ತಾ ಇದೀಯಾ? ಶ್ರದ್ಧೆ ಇದ್ದಾಗ ನಾವು ಹಾಗೆ ಕತ್ಲಲ್ಲೇ ನೆಗೆದು ಬಿಡ್ತೀವಿ. ಗುರು ಹೇಳಿದ ತಕ್ಷಣ ಹೌದು ಇದರಲ್ಲಿ ಏನೋ ಇದೆ, ನಾನು ತಿಳ್ಕೊಳ್ಳೋದು ಏನೋ ಇದೆ ಅಂತ ನೆಗಿತೀವಿ, ಇಲ್ಲ ತರ್ಕ ಮಾಡ್ತೀವಿ. ತರ್ಕದಲ್ಲಿ ಏನೂ ಸಿಗೋದಿಲ್ಲ. ಅದು ಭವಿಷ್ಯದ ಒಂದು ದರ್ಶನ ಮಾಡಿಸುತ್ತೆ ತರ್ಕ. ಆದರೆ ಶ್ರದ್ಧೆ ನನ್ಗೇನು ಹಿಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಏನೂ ಇಲ್ಲ, ನಂದೇನೂ ಇಲ್ಲ, ಕಳ್ಕೊಳ್ಳೋದೇನೂ ಇಲ್ಲ, ಉಳಿಯೋದೇನೂ ಇಲ್ಲ. ಅದು ಶ್ರದ್ಧೆನಲ್ಲಿ ನಮಗೆ ಒಂದು ವರ್ತಮಾನದ ದರ್ಶನ ಆಗುತ್ತೆ. ಶ್ರದ್ಧೆನಲ್ಲಿ ವರ್ತಮಾನ ದರ್ಶನ ಆಗುತ್ತೆ. ನಾನು ಹೇಳ್ತೀನಿ ಇದು ಈ ಥರ ಹೋಗಬೇಕು, ಈ ಥರದಾಗಿ ಹೋಗಬೇಕು ಅಂದರೆ ಇಲ್ಲ, ಇದಕ್ಕೆಲ್ಲ ನಮಗೆ ತರ್ಕ ಬೇಕು. ತರ್ಕ ಏನು? ನೀವು ಈಜು ಕಲಿಸಿದ ಮೇಲೆ ನಾನು ನೀರಲ್ಲಿ ಕಾಲಿಡೋದು. ಕಾರ್ ಕಲಿಯೋಣ, ಇಲ್ಲ, ಕಾರ್ ಇನ್ಶೂರೆನ್ಸ್ ಆಗಿದೆ, ನನಗೆ ಇನ್ಶೂರೆನ್ಸ್ ಆಗಿಲ್ಲ, ಹೇಗೆ ಕಲಿಯೋದು? ಬೀಜ ಇದೆ, ಏನು ಗ್ಯಾರಂಟಿ ನಾನು ಮರ ಹಾಕ್ತೀನಿ ಅಂತ? ನನ್ನ ಮೇಲೆ ನನಗೆ ಗ್ಯಾರಂಟಿ ಇಲ್ಲ, ಬೀಜ ಕೊಳ್ತೋಗುತ್ತೆ, ಕಾರ್ ಕಲಿಯೋಕ್ಕಾಗಲ್ಲ. ಅಂದರೆ ನಾವು ಈ ದಾರಿನಲ್ಲಿ, ಸ್ಪಿರಿಚುವಲ್ ಪಾತಲ್ಲಿ ಎಷ್ಟು ಮೈಲಿ ಇದೆ, ಎಷ್ಟು ದೂರ, ಹೇಗೆ ಕಲಿಯೋದು ಅಂದರೆ ನೀವು ನಡೆಯೋದ್ರ ಮೇಲಿದೆ. ಆ ಕಾರು ಇಷ್ಟು ಮೈಲಿ ಇಷ್ಟು ಗಂಟೆನಲ್ಲಿ ಮುಟ್ಟಬೇಕಾದ್ರೆ ಕಾರಿನ ಯೋಗ್ಯತೆ, ಅದರ ಸ್ಪೀಡ್ ಏನು, ಹಾರ್ಸ್ ಪವರ್ ಏನು, ಅದರ ಒಂದು ಸರ್ವಿಸ್ ಯಾವ ಥರ ಇಟ್ಕೊಂಡಿದ್ದೀನಿ ಅನ್ನೋದ್ರ ಮೇಲಲ್ವಾ? ನೀವು ಯಾವತ್ತು ರೀಚ್ ಆಗೋದು ನಿಮ್ಮ ಯೋಗ್ಯತೆ ಮೇಲೆ. ನೀವು ಸಂಸ್ಕಾರ ಹಿಂದಿಂದೆ ಬಿಡದೆ ಇಟ್ಕೊಂಡಿದ್ರೆ, ಆಟಿಟ್ಯೂಡ್ ಬದಲಾಯಿಸದೇ ಇದ್ರೆ ನೀವು ಹಾಗೆ ಆಡೋದು. ಬಹಳ ಕಷ್ಟಪಟ್ಟು ನೀವು ಚೇಂಜ್ ಆದರೂ ಕೂಡ ಪುನಃ ಸಡನ್ನಾಗಿ ಹಂಗೆ ಕಿರ್ಚಾಡೋದು, ಕೂಗಾಡೋದೇ ಮಾಡ್ತೀರಾ. ಎಲ್ಲರ ಹತ್ರನೂ ಎಲ್ಲ ಓಡೋಗ್ತಾರೆ. ಯಾಕೆ ಓಡೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಓಡೋಗಿರೋದು ನಿನ್ನಿಂದಾನೆ. ನಿನ್ನ ಆಟಿಟ್ಯೂಡ್ ಸರಿ ಇಲ್ಲದೆ ಇದ್ದರೆ ಹಿಂಗಾಗಿರೋದು. ಆಟಿಟ್ಯೂಡ್ ಯಾವಾಗ ನಮ್ಗೆ ಸರಿ ಹೋಗುತ್ತೆ, ನಮ್ಮ ಮಾತು, ಕತೆ, ನೀತಿ ಎಲ್ಲ ಬದಲಾವಣೆ ಆಗುತ್ತೆ. ನಾವು ಎಷ್ಟು ಪಾಸಿಟಿವ್ ವೈಬ್ರೇಷನ್ ಇದ್ರೂ ಕೂಡ ಈ ಸಂಸ್ಕಾರಗಳು ಬಹಳ ಹಿಂದಿಂದು, ಪವರ್ ಜಾಸ್ತಿ. ಅದಕ್ಕೆ ಯಾವಾಗಲೂ ಪರೀಕ್ಷೆ ಇರುತ್ತೆ. ಎಂಥ ಶಾಂತಿ ಇರೋದಿದ್ರೂ ಕೂಡ ಅದರ ಕೆಟ್ಟ ಸ್ವಭಾವ ಒಳಗಿಂದ ಬಂದದ್ರಲ್ಲಿ ತುಂಬ ಕರ್ಮ ಇರೋದ್ರಿಂದ ಅದು ಬಹಳ ಬಲ ಇರುತ್ತೆ. ಅದು ನುಂಗ್ಬಿಡುತ್ತೆ ಈ ಮಾಯೆ ಅನ್ನೋದು. ಎಲ್ಲರನ್ನು ಪಲ್ಯೂಟ್ ಮಾಡಿಬಿಡ್ತೀವಿ, ಒಂದು ನಿಮಿಷದಲ್ಲಿ ಎಲ್ಲವನ್ನು ಹಾಳು ಮಾಡಿಬಿಡ್ತೀವಿ. ಶಾಂತವಾಗಿರೋ ಕಡೆ ಹೋಗಿ ಒಂದು ಬಾಂಬ್ ಹಾಕಿದಂಗೆ ಮಾಡ್ತೀವಿ. ಅದಕ್ಕೆ ತಾಕತ್ತಿದೆ ಅದಕ್ಕೆ. ಆಮೇಲೆ ನಾನು ಅಲ್ಲ ಅಂದ್ಬಿಟ್ಟು ಕೊಡ್ಕೊಂಡು ಬಂದ್ಬಿಟ್ರೆ ಆಗೋಯ್ತು. ಅಲ್ಲಿ ಕಾಣಿಸುತ್ತೆ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ ಕಾಣುತ್ತೆ, ಆಟಿಟ್ಯೂಡಿಂದ ಬಂದಿದ್ದು ಕಾಣುತ್ತೆ. ಇದು ಬಹಳ ಮುಖ್ಯ. ಕೆಲವರು ಹೇಳ್ತಾರೆ ಧ್ಯಾನ ಕಲೀರಿ, ಧ್ಯಾನ ಮಾಡಿ, ಧ್ಯಾನ ಮಾಡದೆ ಸರಿ ಹೋಗದೆ ಇದ್ರೆ ದಾರಿ, ಧ್ಯಾನ ಮಾಡಿ ಸರಿ ಹೋಗದೆ ಇದ್ರೆ ತಿಳ್ಕೊಳ್ಳಿ. ಅದು ಯಾಕೆ ಇನ್ನೂ ಸ್ವಲ್ಪ ದಿನ ಬೇಕು, ನಾವೆಲ್ಲ ಬಿಟ್ಟು ಬರೋಕ್ಕಾಗಲ್ಲ, ತ್ಯಾಗ ಮಾಡೋಕ್ಕಾಗಲ್ಲ. ಸನ್ಯಾಸ ಅಂದರೆ ತ್ಯಾಗ ಅಲ್ಲ, ಅದು ದ್ವಾರದ ಭೋಗದ ದ್ವಾರಕ್ಕೆ ಒಂದು ಒಳ್ಳೆಯ ನಮಗೆ ಭೋಗಕ್ಕೆ ಒಂದು ದ್ವಾರ. ಸನ್ಯಾಸಿ ಅನ್ನೋನು ತ್ಯಾಗ ಮಾಡಬೇಕಾಗಿಲ್ಲ. ಸನ್ಯಾಸಿ ಅದನ್ನು ಸಾಮ್ರಾಟ ಆಗಿರ್ತಾನೆ. ಎಲ್ಲ ಸಂಪಾದಿಸಿ ಇಟ್ಕೊಂಡಿರೋನು, ಸಾಹುಕಾರ ಅನ್ಕೊಂಡವನು, ಶ್ರೀಮಂತ ಅನ್ಕೊಂಡಿರೋನು ಭಿಕ್ಷುಕನಾಗಿರ್ತಾನೆ. ಸನ್ಯಾಸಿಗೆ ಸಿಕ್ಕಂತಹದ್ದು ಆ ಒಂದು ದ್ರವ್ಯ ಇವನಿಗೆ ಸಿಕ್ಕಿರಲ್ಲ. ಭಿಕ್ಷುಕನಿಗೆ ಆ ದ್ರವ್ಯ, ದುಃಖ ಇನ್ಯಾವುದು ಸಿಕ್ಕಿರಲ್ಲ.
ಎಷ್ಟೋ ಸತಿ ನನ್ನನ್ನು ಕೇಳ್ತಾರೆ, ಧ್ಯಾನದಿಂದ ನಿಮ್ಗೇನು ಸಿಕ್ತು, ಆಶ್ರಮ ಮಾಡಿದರೆ ನಿಮ್ಗೇನು ಸಿಕ್ತು. ನಾನು ಕೇಳೋದು, ನೀವು ಧ್ಯಾನ ಮಾಡಿಲ್ವಲ್ಲ, ನಿಮಗೆ ಏನು ಸಿಕ್ಕಿದೆ ಹೇಳಿ. ನೀವು ಧ್ಯಾನ ಮಾಡಿ ಕೇಳಬೇಡಿ, ನೀವು ಧ್ಯಾನ ಮಾಡಿಲ್ಲ, ನಿಮ್ಗೇನು ಸಿಕ್ಕಿದೆ. ನಾನು ಹೇಳೋ, ಧ್ಯಾನ ಮಾಡಿದ್ರೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾವು ಕಳ್ಕೊಳ್ಳಲ್ಲ ಏನು. ಆದರೆ ಧ್ಯಾನ ಮಾಡಿದರೆ ಎಷ್ಟು ಕಳ್ಕೊಳ್ತೀರಾ ಅಂತ ನೀವು ಮಾಡಿದ ಮೇಲೆ ಗೊತ್ತಾಗುತ್ತೆ.